ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿ ರಾಜಕೀಯ ವಾಗ್ವಾದ ತೀವ್ರಗೊಂಡಿದೆ. ನಮ್ಮೂರ ನಮ್ಮವರು ತಂಡದ ಮೇಲೆ ದಾಖಲಾಗಿರುವ ಎಫ್ಐಆರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯವಾದಿ ಹಾಗೂ ನಮ್ಮೂರ ನಮ್ಮವರು ಚಿಂತನೆಯ ರೂವಾರಿ ಸಂದೀಪ್ ಪಾಟೀಲ್ ಶಾಸಕರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ದಮ್ ಇದ್ರೆ ನನ್ನ ಮೇಲೆ ಎಫ್ಐಆರ್ ದಾಖಲಿಸಲಿ ಎಂದು ಬಹಿರಂಗ ಸವಾಲ್ ಹಾಕಿದ್ದಾರೆ. ಏನಿದು ವಿವಾದ? ಇಲ್ಲಿದೆ ಸಂಪೂರ್ಣ ವರದಿ. ಹಾನಗಲ್ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನ್ಯಾಯವಾದಿ ಹಾಗೂ ನಮ್ಮೂರ ನಮ್ಮವರು ಚಿಂತನೆಯ ರೂವಾರಿ ಸಂದೀಪ್ ಪಾಟೀಲ್, ತಾಲೂಕು ಆಸ್ಪತ್ರೆಯಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿದ ಹಿನ್ನೆಲೆಯಲ್ಲಿ ತಮ್ಮ ತಂಡದ ಮೇಲೆ ಎಫ್ಐಆರ್ ದಾಖಲಾಗಿರುವ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮೂರ ನಮ್ಮವರು ತಂಡದ ಮೇಲೆ ಪ್ರಕರಣ ದಾಖಲಾಗಲು ಸ್ಥಳೀಯ ಶಾಸಕರೇ ಕಾರಣ ಎಂದು ಅವರು ಆರೋಪಿಸಿದರು. ಇದೇ ವೇಳೆ ದಮ್ ಇದ್ರೆ ನನ್ನ ಮೇಲೆ ಎಫ್ಐಆರ್ ದಾಖಲಿಸಲಿ ಎಂದು ಶಾಸಕರಿಗೆ ನೇರ ಸವಾಲ್ ಹಾಕಿದರು. 3 ತಿಂಗಳ ಹಿಂದೆ ನಡೆದಿದ್ದಂಥ ಚಿತ್ರೀಕರಣ ಎಲ್ಲಿ ನಡೆದಿದೆ ಅಂತಲೇ ಗೊತ್ತಿಲ್ಲ ಅಂತ ಹೇಳಿ ಕಂಪ್ಲೇಂಟಲ್ಲೇ ಬರೆದಾಗ ಇದು AI ತಂತ್ರಜ್ಞಾನದಿಂದ ಮಾಡಿರ್ಬೋದಾ ಅನ್ನುವಂಥ ಸ್ಪಷ್ಟೀಕರಣ ಕಂಪ್ಲೇಂಟಲ್ಲೇ ಇದ್ದಾಗ ಯಾವ ಡಾಕ್ಟ್ರು ತಾನಾಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ? ಇದು ವ್ಯವಸ್ಥೆಯಲ್ಲಿ ಪ್ರಿಸಂಪ್ಷನ್ ಅಂತ ಸ್ವಲ್ಪ ಇರುತ್ತೆ. ಇದು ಈ ಥರ ಆಗಬೇಕು ಅಂದರೆ ಇದರಿಂದ ಯಾರಿರ್ತಾರೆ ಅನ್ನುವಂಥ ಒಂದು ಎಲ್ಲರಿಗೂ ಜನಸಾಮಾನ್ಯರಿಗೆ ಗೊತ್ತಾಗೋಂಥ ವಿಚಾರ. ಅದಕ್ಕೇನು ನಾವು ಮತ್ತೆ ಪ್ರೂಫ್ ಹಿಡ್ಕೊಳ್ಳೋದು ಬೇಕಾಗಿಲ್ಲ. ಇದು ಅಷ್ಟೇ ಅಲ್ಲ, ಬರೀ ಇದು FIR ಹಾಕ್ಸಿರೋದು ಅಷ್ಟೇ ಅಲ್ಲ, ಶೇಷಗಿರಿ ಅವರ ಗ್ರಾಮಸ್ಥರಿಗೆ ಫೋನ್ ಮಾಡಿ ಕೂಡ ಧಮಕಿಯನ್ನು ಹಾಕಿದ್ದಾರೆ. ಇದು ಸರ್ಕಾರದ ಅಧೀನದಲ್ಲಿರುವಂಥ ಈ ಕಲಾಭವನದಲ್ಲಿ ಅವರ ಹಾಡನ್ನು ಯಾಕೆ ರಿಲೀಸ್ ಮಾಡಿದ್ರಿ ಅಂತ. ಅವಾಗ ನೆಕ್ಸ್ಟ್ ಟೈಮ್ ಅವ್ರು ಫೋನ್ ಮಾಡಿದಾಗ ಹೇಳಿ, ಇನ್ನೊಂದು ಸತಿ ಯಾವನಾರ ಫೋನ್ ಮಾಡಿದ್ರೆ ಹೇಳ್ರಿ, ಅಪ್ಪ ಹುಡುಗ, ಸರ್ಕಾರದ ಅಧೀನದಲ್ಲಿ ಅಂದರೆ ನಿಮ್ಮ ಅಪ್ಪನ ಮನೆ ಜಾಗ ಅಲ್ಲ ಅದು. ಸರ್ಕಾರ ಅಂದರೆ ನಂದು, ನಾ ದುಡ್ಡು ಕೊಟ್ಟಿರೋದ್ರಿಂದ ಆ ಬಿಲ್ಡಿಂಗ್ ಕಟ್ಟಿರೋದು, ನೀನು ಯಾವನ್ ಕೇಳೋಕ್ಕೆ ಅಂತ ಹೇಳ್ರಿ ಅಂತ ಹೇಳಿಟ್ಟಿದ್ವಿ. ಚಿತ್ರೀಕರಣ ಮಾಡಿದ್ದೀರಾ ಅಂತ ಹೇಳಿ ಆರೋಪಿಸಿದ್ದಾರೆ. ಪರ್ಮಿಷನ್ ತಗೋಬೇಕಾಗಿತ್ತ? ಅದನ್ನು ನಾನು ಕೋರ್ಟ್ನಲ್ಲಿ ಹೇಳ್ಬೋದು, ಕೋರ್ಟ್ನಲ್ಲಿ ಹೇಳಬೇಕು ಅಂತ ಇದ್ದೆ. ಆದರೂ ನೀವು ಕೇಳಿದ್ರಿಂದ ಹೇಳ್ತಾ ಇದ್ದೀನಿ. ನೀವು ಹಾಕಿರೋದು ಟ್ರೆಸ್ಪಾಸ್ ಕೇಸ್. ಟ್ರೆಸ್ಪಾಸ್ ಅದು ಕಾನೂನಿನಲ್ಲಿ ಟ್ರೆಸ್ಪಾಸ್ ಆಗಬೇಕು ಅಂದರೆ ಯಾರೋ ಒಬ್ಬರು ನನ್ನ ಮನೆ ಒಳಗೆ ಬಂದು ಹೋಗಿ ಹೊರಗಡೆ ಹೋದ ತಕ್ಷಣ ಟ್ರೆಸ್ಪಾಸ್ ಆಗೋಲ್ಲ, ಅದು ಸಿವಿಲ್ ಟ್ರೆಸ್ಪಾಸ್ ಆಗುತ್ತೆ. ಯಾರ್ದಾರ ಮನೆ ಒಳಗೆ ನಾನು ಕಳ್ಳತನದ ಉದ್ದೇಶ ಹಿಡ್ಕೊಂಡು ಒಳಗೆ ಹೋದರೆ ಮಾತ್ರ ಅದು ಅಪರಾಧ, ಟ್ರೆಸ್ಪಾಸ್ ಆಗುತ್ತೆ. ಇದು ಯಾರ ಮನೆ? ಪ್ರೈವೇಟ್ ಮನೆಗಳಲ್ಲಿ. ಈಗ ಸರ್ಕಾರದ್ದು ಆಸ್ತಿ ಅಂದರೆ ಯಾರ್ದು? ಸರ್ಕಾರದ್ದ? ನಮ್ಮದು. ಅದರ ಒಳಗಡೆ ಹೋಗುವ, ಹೆಜ್ಜೆ ಇಕ್ಕುವ ಹಕ್ಕು ಸಂವಿಧಾನಿಕವಾಗಿ ನನಗಿದೆ. ಅಲ್ಲಿಗೆ ನನ್ನ ಎಂಟ್ರಿ ಕಾನೂನು ರೀತಿಯಲ್ಲಿರುತ್ತೆ. ಇನ್ನು ಚಿತ್ರೀಕರಣ, ಅಲ್ಲಿ ಒಳಗಡೆ ಕಳ್ತನ ಮಾಡೋಕ್ಕೆ ಹೋಗಿದ್ವಾ? ಏನು ಸರ್ಕಾರಿ ದವಾಖಾನೆಯಲ್ಲಿ ಇರುವಂಥ ವಸ್ತುಗಳನ್ನು ದರೋಡೆ ಮಾಡೋಕ್ಕೆ ಹೋಗಿದ್ವಾ? ಹಂಗೆ ಹೇಳಿಲ್ವಲ್ರಿ ನೀವು ಕಂಪ್ಲೇಂಟಲ್ಲಿ. ದರೋಡೆ ಮಾಡೋಂಗೆ ಕಾಣ್ತೀವಿ ನಾವು. ಹಾನಗಲ್ ತಾಲೂಕು ಜನ ಕಳ್ರ? ಹಾನಗಲ್ ತಾಲೂಕು ಜನ ದರೋಡೆಕೋಡ್ರ? ಹಾನಗಲ್ ತಾಲೂಕು ಜನಕ್ಕೆ ಸರ್ಕಾರ ಆಸ್ತಿ ನಮ್ಮದು, ಅದು ಉಳಿಸ್ಕೋಬೇಕಪ್ಪ ಅಂತ ಖಬರಿರಲ್ವಾ? ಅಲ್ಲ, ಬೆಂಕಿ ಹತ್ತಿ ಉರಿದು ಇಷ್ಟು ದಿನ ಆಗಿದೆ, ಅದನ್ನು ಸರಿ ಮಾಡಿಸೋ ಯೋಗ್ಯತೆ ಇಲ್ಲ. ನಮ್ಮ ತಾಲೂಕಿನ ಆಸ್ಪತ್ರೆಯಲ್ಲಿ ಔಷಧಿಗಳಿಲ್ಲ, ಅದು ತರಿಸಿಡುವಂಥ ಯೋಗ್ಯತೆ ನಿಮಗಿಲ್ಲ. ಇಲ್ಲಿ ಡಾಕ್ಟ್ರ್ ಇಲ್ಲ, ಡಾಕ್ಟ್ರನ್ನ ಅಪಾಯಿಂಟ್ ಮಾಡ್ಕೋಬೇಕು ಅನ್ನುವಂಥ ಯೋಗ್ಯತೆ ಇಲ್ಲ. ಆದರೆ ಚಿತ್ರೀಕರಣ ಮಾಡಿಬಿಟ್ರಲ್ಲ, ಇದು ಹೆಂಗೆ ಚಿತ್ರೀಕರಣ ಮಾಡಿಬಿಟ್ರಿ? ಅದಕ್ಕೆ FIR. ಯಾರಿಗ್ರಿ ಟೋಪಿ ಹಾಕ್ತೀರಿ? ಟೋಪಿ ಹಾಕ್ಕೊಂಡು ಸಾಕಾಗಿದೆ. ನಮ್ಮ ತಾಲೂಕು ಜನ ಇನ್ನು ಬುದ್ಧಿವಂತರಾಗಿದ್ದೀವಿ. ಇನ್ನು ನಿಮ್ಮ ಟೋಪಿಗೆ ನಮ್ಮ ತಲೆಯನ್ನು ನಾವು ಕೊಡೋದಿಲ್ಲ. ಸಾಕು. ಇನ್ನೂ ಎಷ್ಟು ಕೆಲಸಗಳಿದೆ ಜನರದು, ಅದನ್ನು ಮಾಡಿರಿ. ಅದು ಬಿಟ್ಟು ಈ ಕಾಲೇಜಲ್ಲಿ ಹೋಗೋ ಹುಡುಗರನ್ನ ಹುಡ್ಕೊಂಬಂದು FIR ಹಾಕ್ತಾ ಕೂತ್ಕೊಂತೀರ ನೀವು? ಅದ ನಿಮ್ಮ ವ್ಯವಸ್ಥೆ? ಅದನ್ನು ಮಾಡೋದಕ್ಕೆ ನೀವು ಶಾಸಕರಾಗಿದ್ದೀರಿ, ಅದನ್ನು ಮಾಡೋದಕ್ಕೆ ನೀವು ಅಡ್ಮಿನಿಸ್ಟ್ರೇಷನ್ ಮಾಡ್ತೀರಿ. ಇನ್ನು ಸಾಕ್ರಿ, ನಮಗೂ ಸಾಕಾಗೋಗಿದೆ ಕೇಳಿ. ನಾನು ರಾಜಕೀಯ ವ್ಯಕ್ತಿತ್ವ ಅಲ್ಲ, ರಾಜಕಾರಣ ಅಂತ ಅಂದ್ಕೊಂಡು ನಾ ಈ ಮಾತು ಹೇಳ್ತಾ ಇಲ್ಲ. #ಕಾಮನ್ ಮ್ಯಾನ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತಿಂದ ನಿಮ್ಗೆ ಫುಲ್ ಸ್ಟಾಪ್.
ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹೇಳ್ತಾ ಇದ್ದೀನಿ, ಇವತ್ತಿಂದ ನಿಮ್ಗೆ ಫುಲ್ ಸ್ಟಾಪ್. ನಾನು ಒಬ್ಬ ಹಾನಗಲ್ ತಾಲೂಕಿನ ನಾಗರಿಕನಾಗಿ ಹೇಳ್ತಾ ಇದ್ದೀನಿ, ಇವತ್ತಿಂದ ನಿಮ್ಮ ಹೊರಗಡೆಯವರ ದಬ್ಬಾಳಿಕೆಗೆ ಫುಲ್ ಸ್ಟಾಪ್. ಕೆಲವು ಜನ ಏನು ಮಾತಾಡ್ತಾರೆ, ಜನ ಇದು ಸರ್ಕಾರಿ ಆಸ್ಪತ್ರೆ ಮೇಲೆ ಕೆಟ್ಟ ಅಭಿಪ್ರಾಯ ಬರ್ತೈತಿ, ಆ ರೀತಿ ಭಿಕ್ಷಾರ ಅನ್ನೋ ಒಂದು ಮಾತು ಕೇಳ್ಬರ್ತಾರೆ. ವ್ಯವಸ್ಥೆಯಲ್ಲಿ ಏನು ನಡೀತಾ ಇದೆ ಅಂತ ತೋರಿಸೋದಕ್ಕೆ ಯಾರಿಗೆ ಸ್ವಲ್ಪ ಜನಕ್ಕೆ ಒಳ್ಳೇದು ಅನಿಸ್ಬೋದು, ಸ್ವಲ್ಪ ಜನಕ್ಕೆ ಕೆಟ್ಟದ್ದು ಅನಿಸ್ಬೋದು. ಎಲ್ಲರದ್ದು ಪರ್ಮಿಷನ್ನು, ಎಲ್ಲರದ್ದು ಮರ್ಜಿ, ಎಲ್ಲರದ್ದು ಮುಲಾಜ್ ಹಿಡ್ಕೊಂಡು ಮಾಡೋಕ್ಕಾಗಲ್ಲ ನಾವು. ಆಗಲಿ ಆದರೂ ಕೂಡ ಹೇಳ್ತಾ ಇದ್ದೀನಿ, ನಮ್ಮ ವಿಡಿಯೋದಲ್ಲಿ ಹಾನಗಲ್ ತಾಲೂಕು ಸರ್ಕಾರಿ ದವಾಖಾನೆ ಅನ್ನುವಂಥ ಬೋರ್ಡ್ ಇದ್ದರೆ ದಯವಿಟ್ಟು ತೋರಿಸ್ರಿ, ನಾವು ಒಪ್ಕೊಂತೀವಿ. ಹಾನಗಲ್ ತಾಲೂಕಿನ ಸರ್ಕಾರಿ ದವಾಖಾನೆ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರ್ತಾ ಇದೆ, ತೋರ್ಸೋದಕ್ಕೆ ಮಾಡ್ತೇವೆ. ತಾಲೂಕಿನ ಆಸ್ಪತ್ರೆ ಅಂತ ಎಲ್ಲಿದೆ ರೀ, ಅದರಲ್ಲಿ ತೋರಿಸ್ರಿ. ಅಂದರೆ ಕುಂಬಳಕಾಯಿ ಕಳ್ಳ ಅಂದರೆ ನಾನು ಅಂತ ಅನ್ನುವಂಥ ಪ್ರವೃತ್ತಿ ಏನು ಮಾಡೋಕ್ಕಾಗುತ್ತೆ? ಅಲ್ಲೆಲ್ಲೋ ಕರೆಕ್ಟಾಗಿ ಚಿಕಿತ್ಸೆ ಕೊಡ್ತಾಯಿಲ್ಲ ಅಂದರೆ ಅದು ನಾನು ಕೊಡ್ತಾ ಇಲ್ಲ ಅಂತ ಗೊತ್ತಾಯ್ತಾನೆ, ನಿಮಗೆ ಅರಿವಾಯ್ತಾನೆ. ಇನ್ಮೇಲಿಂದಾರು ಸರಿ ಮಾಡ್ಕೊಳ್ರಿ. ಅದರ ಉದ್ದೇಶನೇ ಇದು, ಈ ಹಾಡು. ಜನಜಾಗೃತಿ ಮೂಲಕ ಚಿಕಿತ್ಸೆ ಪಡ್ಕೊಳ್ಳೋರ್ಗೂ ಜಾಗೃತರಾಗಬೇಕು, ಚಿಕಿತ್ಸೆ ಕೊಡುವ ಡಾಕ್ಟ್ರು ಮನಸ್ಸು ಕೂಡ ಪರಿವರ್ತನೆ ಆಗಲಿ ಅಂತ ಮಾಡಿರೋದು. ಅದು ಈ ಡಾಕ್ಟ್ರು, ಆ ಡಾಕ್ಟ್ರು, ಸರ್ಕಾರಿ ಡಾಕ್ಟ್ರು, ಇನ್ನೊಬ್ಬರು ಪ್ರೈವೇಟ್ ಡಾಕ್ಟ್ರು ಅಂತ ಎಲ್ಲೂ ಹೇಳೋದೂ ಇಲ್ಲ. ಡಾಕ್ಟ್ರ್ ಬಗ್ಗೆ ನನಗೆ ಗೌರವ ಇದೆ. ಯಾರನ್ನೂ ಇದರಲ್ಲಿ ಕಡಿಮೆ ಮಾಡಿ ತೋರಿಸುವ ಉದ್ದೇಶ ಇಲ್ಲ. ಇಲ್ಲಿ ಉದ್ದೇಶ ಇದ್ದಿದ್ದು ಒಂದೇ, ವ್ಯವಸ್ಥೆ ಬದಲಾಯಿಸಬೇಕು ಅಂದರೆ ಜನರು ಮುಂದೆ ಬರಬೇಕು. ವ್ಯವಸ್ಥೆ ಬದಲಾಗಬೇಕು ಅಂದರೆ ಸಾಮಾನ್ಯ ಜನರು ಸಂಘಟಿತರಾಗಬೇಕು. ವ್ಯವಸ್ಥೆ ಬದಲಾಗಬೇಕು ಅಂದರೆ ಅಭಿವೃದ್ಧಿ ಕಡೆ ಚಿಂತನೆ ಮಾಡಬೇಕು. ಈ ದೃಷ್ಟಿಕೋನ ಇಟ್ಕೊಂಡು ಮಾತ್ರ ಮಾಡಿದ್ದಂಥ ಈ ಹಾಡು ಹೊರತು ಯಾರ ವಿರುದ್ಧನೂ ಅಲ್ಲ ಅಂತ ಮುಂಚೆ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಮುಂದುವರೆದು ಮಾತನಾಡಿದ ಅವರು, ಇವರನ್ನು ಸಚಿವರನ್ನಾಗಿ ಮಾಡಿದರೆ ರಾಜ್ಯಾದ್ಯಂತ ಎಫ್ಐಆರ್ಗಳೇ ಆಗುತ್ತದೆ. ಹಾಗಾಗಿ ಇವರಿಗೆ ಸಚಿವ ಸ್ಥಾನ ನೀಡಬಾರದು ಎಂದು ಮನವಿ ಮಾಡಿದರು. ಅಲ್ಲದೆ ಅತಿ ಶೀಘ್ರದಲ್ಲಿ ತಾಲೂಕು ಹಾಗೂ ಜಿಲ್ಲೆಯಿಂದ ಶಾಸಕರಿಗೆ ಬೀಳ್ಕೊಡುಗೆ ಸಮಾರಂಭ ಮಾಡುವುದಾಗಿ ಹೇಳಿಕೆ ನೀಡಿದರು. ಅವ್ರು ಹೇಳ್ದಂಗೆ MLA ಅಂದರೆ ಒಬ್ಬ ತಾಲೂಕಿನ ಮುಖ್ಯಸ್ಥ. ಅವನಲ್ಲಿ ಎಲ್ಲ ತಪ್ಪುಗಳನ್ನು ನುಂಕೊಳ್ಳುವ ಶಕ್ತಿ ಇರಬೇಕು, ಮ್ಯಾಗ್ನಾನಿಮಿಟಿ ಇರಬೇಕು. ಅಂದರೆ ಯಾರು ತಪ್ಪು ಮಾಡಿದ್ರು ಅದನ್ನು ತಿದ್ಕೊಂಡು ಸರಿ ಮಾಡ್ಕೊಂಡು ಹೊಟ್ಟೆ ಒಳಗೆ ಹಾಕೊಂಡು ಹೋಗೋನು ಮಾತ್ರ ಆ ಸ್ಥಾನಕ್ಕೆ ಯೋಗ್ಯತೆ ಇರೋ. ನನಗಿರುವ ಅಲ್ಪ ಸ್ವಲ್ಪ ಮಾಹಿತಿಯ ಪ್ರಕಾರ ಇವರು ಇಡ್ತಾ ಇರುವಂಥ ಹೆಜ್ಜೆಯನ್ನು ಭಾಳಷ್ಟು ಜನ ಭಾಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಬರೀ ಹಾನಗಲ್ ತಾಲೂಕಿನಲ್ಲಿ ಅಂತ ಅನ್ಕೋಬೇಡ್ರಿ, ಜಿಲ್ಲೆಯಲ್ಲಿ ಅನ್ಕೋಬೇಡ್ರಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಭಾಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಬಹುಶಃ ನಮ್ಮ ಹಾನಗಲ್ ತಾಲೂಕಿನ ಜನರ ಕೂಗು ಡೆಲ್ಲಿ ಹಾಗೂ ಬೆಂಗಳೂರಿಗೂ ಮುಟ್ಟಿ ಮುಂದಿನ ಚುನಾವಣೆಯಲ್ಲಿ ಇವ್ರಿಗೆ ಟಿಕೆಟ್ ಕೂಡ ಸಿಗೋದು, ಆ ಪಕ್ಷದಿಂದ ಸಿಗೋದು ಡೌಟು ಅಂತ ನನಗಿರುವ ಮಾಹಿತಿ. ಮುಂದಿಂದು ಅವರು ಒಳ್ಳೆಯದಾಗಿ ತಮ್ಮ ಬೆಂಬಲಿಗರೊಂದಿಗೆ ಪೊಲೀಸ್ ಠಾಣೆಯವರೆಗೂ ತೆರಳಿದ ಸಂದೀಪ್ ಪಾಟೀಲ್, ತಾಲೂಕಿನ ಜನರ ಮೇಲೆ ಎಫ್ಐಆರ್ ಮಾಡುವ ಪ್ರವೃತ್ತಿ ಮುಂದುವರೆದರೆ ಅದು ಸರಿಯಲ್ಲ ಎಂದು ಎಚ್ಚರಿಕೆ ನೀಡಿದರು. ಈ ಹೇಳಿಕೆಗಳು ಹಾನಗಲ್ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದ್ದು, ಮುಂದಿನ ದಿನಗಳಲ್ಲಿ ಈ ವಿವಾದ ಯಾವ ತಿರುವು ಪಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಹಾನಗಲ್ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ 120-26 ಇದನ್ನ 6/6/2026 ಇದರೊಳಗೆ ಆರೋಪಿ 1 ಅಂತ ಹೇಳಿ ನಮ್ಮವರು ಚಿತ್ರತಂಡ ಅಂತ ಹೆಸರಿಲ್ಲ. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಮವರು ಅಂದರೆ ಬೇರೆ ಅಲ್ಲ, ಸಂದೀಪ್ ಪಾಟೀಲ್ ಅಂದರೆ ಬೇರೆ ಅಲ್ಲ. ಅದು ನನ್ನ ತಂಡ, ನಮ್ಮೂರಿನ ತಂಡ, ನಮ್ಮೂರವ್ರ ಪರವಾಗಿ ಆರೋಪಿ 1 ಸಂದೀಪ್ ಪಾಟೀಲ್ ಆದರೆ ನನಗೇನು ಅಭ್ಯಂತರ ಇಲ್ಲ. ಅದಕ್ಕೆ ನಾನೇ ವಾಲಂಟರಿಯಾಗಿ ನಿಮಗೆ ಈ ಸ್ಟೇಟ್ಮೆಂಟ್ ಕೊಡ್ತೀನಿ. ಇದರಲ್ಲಿ ಮುಂದಿನ ಪ್ರಕ್ರಿಯೆ ನೀವು ಏನೇ ಮಾಡೋಂಗಿದ್ರು, ನೋಟಿಸು ಇತ್ಯಾದಿ 35 ನೋಟಿಸ್ ಕೊಡೋಂಗಿದ್ರೆ ದಯವಿಟ್ಟು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಕೊಡಬೇಕು. ಅವರೆಲ್ಲ ಅವರ ಬಾರಿಗೆ ಅವರು ಕೆಲಸ ಮಾಡಿಕೊಂಡು ಓದ್ಕೊಂಡು ಇದ್ದಾರೆ. ಈ ಅಪರಾಧ ಸಂಖ್ಯೆ ಅಡಿಯಲ್ಲಿ ನೀವು ಏನೇ ನೋಟಿಸ್ ಕೊಡೋದ್ರೂ ಸಂದೀಪ್ ಪಾಟೀಲ್ ಅವರಿಗೆ ನೇರವಾಗಿ ಕೊಡಿ ಅಂತೇಳಿ ತಿಳಿಸೋಕೆ ಬಂದಿದ್ದೀನಿ. ನಿಮ್ಮ ಪ್ರಕ್ರಿಯೆ ಏನೇ ಇದ್ರೂ ಕೂಡ ಅದಕ್ಕೆ ನಾನು ಸಹಕಾರ ಕೊಡ್ತೀನಿ. ವ್ಯವಸ್ಥೆಯಲ್ಲಿ ನೀವು ಒಬ್ಬರು ಒಂದು ಅಂಗ, ನಿಮ್ಮ ಮೇಲೆ ನಮ್ಗೆ ಯಾವುದೇ ರೀತಿಯಲ್ಲಿ ದ್ವೇಷ ಇಲ್ಲ ಅಥವಾ ಅಸೂಯೆ ಇಲ್ಲ.
ನಿಮಗೂ ಕೂಡ ಸಹಕಾರ ಕೊಡೋದು ನನ್ನ ಕರ್ತವ್ಯ, ಒಬ್ಬ ನಾಗರಿಕನಾಗಿ ನಾನು ಕೊಡ್ತೀನಿ ಅಂತ ಹೇಳುವಂಥ ಆಶ್ವಾಸನೆ ಕೊಡ್ತೀನಿ. ಪ್ಲಸ್ ಆರೋಪಿ ಒಂದು ಅಪರಾಧ ಸಂಖ್ಯೆ 120ರಲ್ಲಿ ಸಂದೀಪ್ ಪಾಟೀಲ್ ಅಂತಲೇ ತೋರಿಸಿದ್ರೆ ನನಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಮ್ಮ